ಬೆಂಗಳೂರಿನಲ್ಲಿನ ಚುಂಚುಘಟ್ಟ ಗ್ರಾಮದಲ್ಲಿ ಸುಮಾರು 58 ವರ್ಷಗಳಿಂದ ಕುಲದೇವತೆ ಮತ್ತು ಗ್ರಾಮದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮಹೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ದೇಗುಲವನ್ನು ಸ್ಥಾಪಿಸಿದವರು ಮತ್ತು ಕರಗಾ ಮಹೋತ್ಸವವನ್ನು ನಡೆಸಲು ಸಂಕಲ್ಪಿಸಿದವರು ಶ್ರೀ ಶ್ರೀ ರಾಮಸ್ವಾಮಪ್ಪನವರು. ಕರಗಾ ಮಹೋತ್ಸವದ ಮೊದಲನೆಯ ದಿನದಂದು ಪ್ರಾತಃ ಕಾಲವೇ ಕುಮಾರವೀರರು ಮತ್ತು ಗೌಡರು ಪರಿಶುದ್ಧವಾಗಿ ಪೂಜಾ ಸಾಮಗ್ರಿಗಳ ಸಮೇತ ಹೋಗಿ ಕೊಡಿಮರಕ್ಕೆ ಮಂತ್ರಾಕ್ಷತೆ ಮತ್ತು ಮಲ್ಲಿಗೆ ಹೂಗಳಿಂದ ಪೂಜೆಯನ್ನು ಸಲ್ಲಿಸಿ ಕೊಡಿಮರವನ್ನು ತರಲಾಗುತ್ತದೆ. ಗ್ರಾಮದ ಮುತ್ತೈದೆಯರು, ಗೌಡರು, ಗಣಾಚಾರಿಗಳು ಕಳಶದೊಂದಿಗೆ ಕರಗದ ಪೂಜಾರಿಯ ಮನೆಗೆ ಹೋಗಿ ಅವರಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಸಾಂಪ್ರದಾಯಿಕವಾಗಿ ಅವರನ್ನು ದೇಗುಲಕ್ಕೆ ಕರೆದುಕೊಂಡು ಬರುತ್ತಾರೆ. ನಂತರ ಕೊಡಿಮರಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಗಂಧ, ಅರಿಶಿನ, ಕುಂಕುಮ ಮತ್ತು ಮಂಗಳ ದ್ರವ್ಯದಿಂದ ಅಭಿಷೇಕವನ್ನು ಮಾಡಿ ನವಧಾನ್ಯಗಳನ್ನು ಅರಿಶಿಣ ಬಟ್ಟೆಯಲ್ಲಿ ಕೊಡಿಮರಕ್ಕೆ ಕಟ್ಟಿ ಹಾಗೂ ಅರಿಶಿಣದ ಧ್ವಜಕ್ಕೆ ಓಂಕಾರ ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಕೊಡಿಮರಕ್ಕೆ ಅದನ್ನು ಕಟ್ಟಲಾಗುತ್ತದೆ. ನಂತರ ಕೊಡಿಮರಕ್ಕೆ ಪೂಜೆಯನ್ನು ಮಾಡಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯನ್ನು ಹೇಳುತ್ತಾ ಧ್ವಜಾರೋಹಣವನ್ನು ಮಾಡಲಾಗುತ್ತದೆ. ಅಂದಿನಿಂದ ಕರಗದ ಮಹೋತ್ಸವವು ಪ್ರಾರಂಭವಾಗುತ್ತದೆ.